ಫುಡ್ ಆಮೇಲೆ ನೀರು ಗಾಳಿ ಯಾವುದು ಕೂಡ ಸರಿ ಇಲ್ಲ. ತುಂಬಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನಾಗ್ತಿದೆ ಪ್ರಾಬ್ಲಮ್ ಬರ್ತಾ ಇದೆ ಅಂತ. ಅದೇ ರೀತಿ ಪಾಪಗೂ ಕೂಡ ಪ್ರಾಬ್ಲಮ್ ಇದೆ ಅಪ್ಪ ಅಮ್ಮ. ಅದೇ ರೀತಿ ಅಮ್ಮ ಬಂದ್ಬಿಟ್ಟು ಈ 9 ತಿಂಗಳ ಪಾಪಗೆ ಈಗ ಥೆರಪಿ ಕೊಡಿಸ್ತಾ ಇದ್ದಾರೆ. ಹೇಗೆ ಅನಿಸ್ತು, ಏನ್ ಚೇಂಜಸ್ ಆಗಿದೆ ಮಗುವಲ್ಲಿ ಕೇಳೋಣ ಬನ್ನಿ ಅಪ್ಪ ಅಮ್ಮ. ಅಮ್ಮ ನಮಸ್ತೆ. ನಮಸ್ತೆ, ನನ್ನ ಹೆಸರು ಪೂಜಾ. ನನ್ನ ಮಗಳಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಹಾರ್ಟಲ್ಲಿ ಹೋಲ್ ಇದೆ. ಅವಳಿಗೆ 6 ತಿಂಗಳ ಗೊತ್ತಾಗಿದ್ವು. ಸ್ಕ್ಯಾನಿಂಗ್ ಒಳಗೆ ಏನೂ ಗೊತ್ತಾಗಿಲ್ಲ. 6 ತಿಂಗಳಾಗಿಂದ ನಾರ್ಮಲ್ ಶೀತ ಆಗಿದೆ ಅಂತ ತೋರ್ಸಕ್ಕೆ ಹೋಗಿದ್ವಿ. ಅವಾಗ ಹೇಳಿದ್ರು ಹಾರ್ಟ್ನಾಗ ಪ್ರಾಬ್ಲಮ್ ಇದೆ ಅಂತ. ಹೋಲ್ ಇದೆ ಅವಳಿಗೆ. ಅವನಿಗೆ ಸ್ವಲ್ಪ ಟ್ರೆಸಿಮಿ 21 ಅಂತ ಇದೆ. ಡೌನ್ ಸಿಂಡ್ರಮ್ಸ್ ಅಂತ ಅಂತಾರೆ. ಹೊಸ ಕಾಯಿಲೆ ಅದು ಎಲ್ಲರಿಗೂ ಇರೋದಿಲ್ಲ. 600 ಜನ ಮಕ್ಕಳಲ್ಲಿ ಒಬ್ಬರಿಗೆ ಇರುತ್ತೆ ಅದು. ಇದು ಇವಳಿಗಿದೆ. ಕಣ್ಣು ಸಣ್ಣ, ನೆತ್ತಿ ಕಣ್ಣು ಸಣ್ಣ ಇದ್ದಾವೆ, ಬಟ್ಟ ಸಣ್ಣ ಇದ್ದಾವೆ, ಕಾಲು ಸಣ್ಣ ಇದ್ದಾವೆ. ಅದ್ರ ಸಿಂಟಮ್ಸ್ ಇದೆ. ಅದನ್ನು ಇಲ್ಲಿ ಬರೋಣ ಸ್ವಲ್ಪ ಒಟ್ಟು ನಗೋದು ಏನೋ ಮಾಡ್ತಿದ್ದೇವೆ ಅವಳು. ಸುಮ್ಮನೆ ಆಡೋದು ತಂತಾಡಿ ತಾನಿರ್ತಿದ್ದು. ನಗೋದು ಆಡೋದು ತಾನೇ ಏನೇ ತೊಗೊಂಡ್ತಾರೆ ಸರ್ ಹೋಗ್ತಾಳೆ, ಉಳ್ತಾಳೆ, ತಾಟ ಅಂತಾಳೆ. ಚೆನ್ನಾಗಿ ಇಲ್ಲಿ ಬರೋಣ ಸ್ವಲ್ಪ ಮಾತಾಡ್ತಿದ್ರೆ ನಗ್ತಾಳೆ. ಇವಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಮುಂಚೆ ನಗ್ತಾ ಇರ್ಲಿಲ್ಲ, ಅಷ್ಟೇ ನಗ್ತಿದ್ವಿ. ಮತ್ತೆ ಏನ್ ಮಾಡ್ತಾ ಇರ್ಲಿಲ್ಲ. ಸುಮ್ಮನೆ ತಮ್ಮ ಪಾಡಿ ಮಾತಾಡ್ಸಿ ಸುಮ್ಮನೆ ಕೇಳ್ತೀವಿ ಅಷ್ಟೇ. ಈಗ ಮಾತಾಡ್ಸಿ ನಗ್ತಾಳೆ, ರಿಯಾಕ್ಟ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಚೆನ್ನಾಗಿದ್ದಾಳೆ. ಈಗ ಒಂದು ತಿಂಗಳಾಯ್ತು ಮಾತಾಡೋದು. ಈಗ ಚೆನ್ನಾಗಿದೆ. ಇಂಪ್ರೂವ್ ಆಗಿದ್ದಾಳೆ ಅನಿಸ್ತಾ ಇದೆ. ಹಾಂ, ಇಂಪ್ರೂವ್ ಆಗಿದ್ದಾಳೆ. ಆಮೇಲೆ ಜೇಡ್ ವಾಟರ್ ಮನೆ ತಗೊಂಡು ಕುಡಿಸ್ತಿರಲ್ಲ, ಏನ್ ಚೇಂಜಸ್ ಅನಿಸಿದೆ ಅವಳಲ್ಲಿ? ಚೆನ್ನಾಗಿದೆ. ಮೊನ್ನೆ ವ್ಯಾಕ್ಸಿನ್ ಹಾಕ್ಸಿದ್ರು ಜ್ವರ ಬಂದಿಲ್ಲ ಅವಳಿಗೆ. ಚೆನ್ನಾಗಿದ್ದಾಳೆ. 4 ಇಂಜೆಕ್ಷನ್ ಮಾಡಿಸಿದ್ರು ಮೊನ್ನೆ. ಆದ್ರೂ ಏನೂ ತ್ರಾಸಾಗಿಲ್ಲ ಅವಳಿಗೆ. ಜ್ವರನೂ ಬಂದಿಲ್ಲ, ಏನು ಬಂದಿಲ್ಲ. ಏನು ಬಂದಿಲ್ಲ. ಚೆನ್ನಾಗಿದೆ. ಥೆರಪಿ ಹಿಂಗೆ ಬೆಸ್ಟ್ ಅಂತ ಅನಿಸ್ತಾ ಇದೆ. ಹಾಂ, ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಎಲ್ಲರೂ ತಗೊಳ್ಳಿ. ಎಲ್ಲ ಚೆನ್ನಾಗಿದೆ. ಬನ್ನಿ. ಥ್ಯಾಂಕ್ ಯು.